ಶ್ರೀ ಕಂಬದಕಲ್ಲು ಮಹಾಸಂಸ್ಥಾನ ಮಠದ ಚನ್ನರಾಯಪಟ್ಟಣ ತಾಲೂಕು ಕೆಂಬಾಳು ಸಮೀಪದಲ್ಲಿರುವ ಶ್ರೀ ಗುರುಕುಲಾಶ್ರಮದಲ್ಲಿ ಶ್ರೀಮಠದ 21ನೇ ವಾರ್ಷಿಕೋತ್ಸವ ಜಗದ್ಗುರು ರೇಣುಕಾಚಾರ್ಯ ಮೂರ್ತಿ ಪ್ರತಿಷ್ಠಾಪನಾ ದಶಮಾನೋತ್ಸವದ ಅಂಗವಾಗಿ ಶ್ರೀ ಕ್ಷೇತ್ರ ಕಂಬದಕಲ್ಲು ಬಾರೆಯಲ್ಲಿ ಹೋಮ ಹವನ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಶ್ರೀಮಠದ ಸ್ವಯಂಪ್ರಕಾಶ ಹಿರಿಯಣ್ಣ ಸ್ವಾಮೀಜಿ ನೇತೃತ್ವದಲ್ಲಿ ಬಹಳ ವೈಭವದಿಂದ ನೆರವೇರಿಸಲಾಯಿತು. ತಿಪಟೂರು ಷಡಕ್ಷರಿ ಮಠದ ರುದ್ರಮುನಿ ಸ್ವಾಮೀಜಿ, ನುಗ್ಗೇಹಳ್ಳಿ ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಹುಣಸೂರಿನ ನಿಜಗುಣ ಒಡೆಯರ್ ಸ್ವಾಮೀಜಿ, ಮಂಡ್ಯ ಶಂಕರ ಮಠದ ಮುಕುಂದಪ್ಪ ಸ್ವಾಮೀಜಿ, ಚಿಕ್ಕಮಗಳೂರಿನ ಯೋಗಿ ದೇವರಾಜು, ಶ್ರೀಶ ವಿಠಲ ಸೇವಾಶ್ರಮದ ಲೋಕೇಶ ದಾಸರು, ಮಂಡ್ಯದ ಮುದಗಂದೂರು ಆಶ್ರಮದ ಜೈ ರೇವುಕುಮಾರಿ, ಚನ್ನರಾಯಪಟ್ಟಣ ತಾಲೂಕು ಅರ್ಚಕ ಸಂಘದ ಅಧ್ಯಕ್ಷ ಒಳಗೇರಳ್ಳಿ ಶ್ರೀಧರ್ಮೂರ್ತಿ, ಹುಬ್ಬಳ್ಳಿ ಸಿದ್ದಾರೂಢ ಮಠದ ಸಿದ್ದಪ್ಪ ಹುಗಾರ್, ಸ್ಥಳೀಯ ಮುಖಂಡರಾದ ಬಸವರಾಜು ಸ್ವಾಮಿ, ಮಿಲ್ಟ್ರಿ ಮಂಜು, ತಮ್ಮಯ್ಯ, ಚಂದ್ರಣ್ಣ, ಸುರೇಶ್, ನಳಿನಿ ಸೇರಿದಂತೆ ಇತರರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜ್ಞಾನ ಜ್ಯೋತಿ ಸಿಗ್ಗೋತ್ಸವದ ಈ ಕಾರ್ಯಕ್ರಮದ ಉದ್ಯೋಗಿಗಳು ಮತ್ತು ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನು ಹೇಳಿ ಉದ್ಘಾಟನೆ ಈ ಕಾರ್ಯಕ್ರಮದ ಮಾಡಿಕೊಂಡು ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಸುಭಾಷಿತಗಾರ ಹೇಳ್ತಾನೆ. ಏನಪ್ಪಾ ಅಂತಂದ್ರೆ ಪರೋಪಕಾರಾಯ ಫಲಂತಿ ನದ್ಯ, ಪರೋಪಕಾರಾಯ ಫಲಂತಿ ಗಾವಃ, ಪರೋಪಕಾರಾಯ ಫಲಂತಿ ವೃಕ್ಷಃ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ. ಈ ಒಂದು ವೃಕ್ಷ ಫಲವನ್ನ ಕೊಡುತ್ತೆ, ಇಂಥವನೇ ತಿನ್ಲಿ ಅಂತ ಹೇಳುತ್ತೆ. ಅದು ವೃಕ್ಷ ಯಾರು ಬಂದ್ರು ಕೂಡ ನೆರಳನ್ನು ಕೊಡುತ್ತೆ, ಮತ್ತೆ ಅದು ಫಲವನ್ನ ಕೊಡುತ್ತೆ. ಅದು ಪರೋಪಕಾರಕ್ಕೋಸ್ಕರ. ನಾವು ಸಾಕಿದಂತ ಒಂದು ಗೋವು ಹಾಲನ್ನ ಕೊಡುತ್ತೆ, ಆ ಹಾಲು ಇಂಥವನೇ ಕುಡಿಲಿ ಅಂತ ಹೇಳಕ್ ಸಾಧ್ಯನಾ? ಇಲ್ಲ. ಅದು ಕೂಡ ಯಾರಿಗಾದ್ರೂ ಕೂಡ ಪರೋಪಕಾರಕ್ಕೋಸ್ಕರ. ನನಗೆ ಓದಿ ಹೇಳಂದ್ರೆ ಯಾವ್ದು ಬರಲ್ಲ. ಆದ್ರೂ ಕೂಡ ಸಿದ್ದಾರೂಢರ ಮಠದೊಳಗ ಒಂದು ಧ್ಯಾನ ದಾಸೋಗ, ಒಂದು ಈ ಅನ್ನ ದಾಸೋಗ ಎರಡು ಕೂಡ ಐತಿ. ಸಿದ್ದಾರೂಢರ ನಮ್ಮ ಮನೆ ಬರ್ತಿದ್ರು, ಅಂತ ಮನೆಯೊಳಗ ನನ್ನ ಜನನಾಗಿತ್ತು. ನಾನು ಓದಿಲ್ಲ ಅಂತ ತಿಳ್ಕೊಂಡು ದುಃಖ ಪಡ್ತಿದ್ದೆ. ಆ ಸಿದ್ದಾರೂಢರು 86 ವರ್ಷದ ಆದ್ಯನಾಗಿ ಬಂದು ನನಗೆ 3 ದಿವಸದೊಳಗೆ ವಿದ್ಯೆ ಕಲಿಸುವುದು. ಒಂದೇ ಶಬ್ದ ಹೆಂಗಂದ್ರ ಆ ಕೈಲಾಸ ಮಂಟಪದ ಕಮಾನ್ಗೆ ಏನಂತ ಬರ್ದಾರ, ಏನಿರ್ತೊಡೇನು ನಿಜ ಬೋಧೆ ಬಂದಿಲ್ಲದಿರ ಕಾನನ ಬೆಳದಿಂಗಳಂತೆ ನಿಷ್ಫಲ ಒಂದು ಬರ್ದಾರ. ಏನಿದ್ದರೇನು ನಿಜವಾದ ಜ್ಞಾನ ಬಂದಿಲ್ಲ ಅಂದ್ರ ಬಿಸಿಲಿನಲ್ಲಿ ಬೆಳದಿಂಗಳು ಬಿದ್ದಂತೆ. ಬಿಸಿಲಿನಲ್ಲಿ ಬೆಳದಿಂಗಳು ಬಿದ್ದರೆ ಏನು ಫಲ? ನಿಷ್ಫಲ. ಸರ್ವಭೂಷಣ ಶಿವಗಳು ಹೇಳಿದಂತ ಮಾತು. ಹಂಗಾರೆ ಏನ್ ಮಾಡ್ಬೇಕು ಅಂದಾಗ ಒಳಗೆ ಸಿದ್ದಾಡ ಮಠ ಕೈಲಾಸ ಮಠದಾಗ ಹೋಗ್ತೀರಿ. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕ್ತಿ. ಯಾರ ಗುರುವಿನ ವಚನವನ್ನ ಏಕಾಗ್ರತೆಯಿಂದ ಆನಂದದಿಂದ ಕೇಳ್ತಾರ, ಆಗಳಂದ್ರೆ ಆಗಲ್ಲಿ ತಕ್ಷಣವೇ ಜ್ಞಾನದು ಬರ್ತೈತಿ, ಮುಕ್ತಿ ಇರುತ್ತೆ. ಹಂಗ ಅದನ್ನು ನಾವಿರೋದೇಕೋ ದೇವ ಉಪಾಸನ ನಮ್ಮದೆಲ್ಲ. ಆದ್ರೆ ಎಲ್ಲಾ ದೇವರನ್ನು ಪೂಜೆ ಮಾಡ್ತೀವಲ್ಲ, ಯಾವ ದೇವರನ್ನು ನಾವು ವಿರೋಧ ಮಾಡಿಲ್ಲ ಇಲ್ಲಿವರೆಗೆ. ಎಲ್ಲಾ ದೇವರಿಗೆ ನಮಸ್ಕಾರ ಮಾಡ್ತೀವಿ. ಅದು ನಮಗೂ ಮನೆ ದೇವರಿಗೆ ಯಾವ್ದೋ ಒಂದ್ ದೇವ್ರು, ಮನೆ ದೇವ್ರು ಯಾವ್ದೋ ಒಂದ್ ದೇವ್ರು ನಂಬ್ಕೊಂಡಿದ್ದೀವಿ ನಾವು. ಇದು ನಂಬಿದ್ರೆ ನಮ್ಗೆ ನಾವು ಎಲ್ಲರೂ ನಾವು ಶಾಸ್ತ್ರಕ್ಕೂ ನಮ್ಮ ಶ್ರೀಧರ ಹತ್ರಕ್ಕೆ ಹೋದ್ರೆ ಶ್ರೀಧರ ಹೇಳಿದ್ರೆ ಮನೆ ದೇವ ಮಾಡಿದ್ದೀರಾ, ಮೊದಲು ಮಂದಿವರೆಗೆ ಹೋಗ್ರಿ, ಆಮೇಲೆ ನನ್ನ ಹತ್ರ ಬನ್ನಿ ಅಂತ ಹೇಳ್ತಾರೆ. ಮೊದಲು ಮಂದಿವರೆಗೆ ಹೋಗಿ ಫಸ್ಟ್ ಒಂದು ಮನೆ ದೇವರು ಇರ್ತದೆ. ಆ ಮನೆ ದೇವರು ನಮ್ಗೆ ಸರ್ವಶ್ರೇಷ್ಠ. ಹಾಗಂತ ರೇಣುಕಾಚಾರ್ಯ ನಮಸ್ಕಾರ ಮಾಡಬೇಡಿ ಅಂತ ಯಾವ ಧರ್ಮವೂ ಹೇಳಿಲ್ಲ ನಮಗೆ. ಇಲ್ಲಿ ಶೈವನೋ ವೈಷ್ಣವನೋ ವಿಷ್ಣು ಪೂಜೆ ಮಾಡ್ತೀಯೋ ಅಲ್ಲನ ಪೂಜೆ ಮಾಡ್ತೀಯೋ ಒಂದು ನಮಗೆ ಗೊತ್ತಿರ್ಬೇಕು ಸ್ವಾಮಿ. ನಾವು ಶೈವರು ಹೌದು, ನಾವು ವೈಷ್ಣವರು ಹೌದು. ಕಾರ್ಯಕ್ರಮಗಳೆಲ್ಲ ಸಿಗೋದು ಬಹಳ ಕಷ್ಟ. ಹೇಳೋದ್ ಬಿಡು, ಹೋಗೋದ್ಬಾರ್ದು ಅಂತ ಅನಿಸ್ಕೋಬಾರ್ದು. ಬಹಳ ಯೋಚನೆ ಮಾಡಿ ನನ್ನ ಕಾರ್ಯಗಳನ್ನು ಬಿಟ್ಟು ಈ ದೇವಿಯ ಪರಮ ಪೂಜ್ಯರ ಎಲ್ಲ ದರ್ಶನ ಮತ್ತು ದೇವರ ದರ್ಶನಗಳು ಮತ್ತು ಭಕ್ತರ ದರ್ಶನಗಳೆಲ್ಲ ಆಗುತ್ತೆ ಅಂತ ಭಾವಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಹೀಗಾಗಿ ಇವತ್ತು ಎಲ್ಲ ನಮ್ಮ ದಾಸರು